ಬಂಗಾರಪ್ಪನವರು, ನಾನು ಅವ್ರ ತಂದೆ ಕೆಳಗಡೆ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕೆಳಗಡೆ ಅವ್ರು ಕೆಲಸ ಮಾಡೋಂಥ ಭಾಗ್ಯ. ಒಂದು ಹೇಳ್ತೀನಿ ಅಧ್ಯಕ್ಷರೇ, ಅವ್ರ ತಂದೆಯವರು ಗವರ್ನರ್, ನಾನು ಜೈಲ್ದೊಂದು ಇದಿತ್ತು, ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ದಯಾನಂದ ರಾವ್. ಅವ್ರಿಗೆ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ, ಇವತ್ತು ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್, ಅವರು 83 ಮಾಡಲ್. ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಎಲ್ಲ ಬ್ರಿಗೇಡ್ಗೆಲ್ಲ ಓಡಾಡ್ತಿದ್ರು, ಬ್ರಿಗೇಡ್ ರೋಡ್ಗೆಲ್ಲ ಬಹಳ ಓಡಾಡ್ತಿದ್ರು. ಅವರಿದ್ದಾರೆ. ಶಿವಲಿಂಗೇಗೌಡರು ಇದ್ದಾರೆ. ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ರು ಅಧ್ಯಕ್ಷರೇ, ನಾನು ಇವರು ಎಲೆಕ್ಷನ್ಗೆ ಹೋದೆ, ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದು ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ವರ್ಗ ಸಮಾಜದವರು, ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪರಿಚಯ ಇದೆ. ವಸಂತಪ್ಪ ಒಬ್ಬ ಪೌರ ಕಾರ್ಮಿಕರ ಮಗ. ಅಧ್ಯಕ್ಷರೇ, ನನಗೆ ಬಹಳ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಇದೆ ಅಂತ DVG ಅವರು ಹೇಳ್ತಾರಲ್ಲ, ನಾನು ಮಮ್ಮಾಡು ನಾನೆಂದು ದೂರ ಎಂದು, ಏನನ್ನು ಮಾಡು ನಾನೇನು ದೂರ ಎಂದು ಗುಡ್ಬೇಡನ್ನ ಅದನ್ನ ಸ್ವಲ್ಪ ಇದಾಗ್ತಾ ಇದೆ. ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ. DVG ಹೇಳಿ ಮಾತಂದ್ರೆ ಎಲ್ಲಾರ್ಗೂ ಈ ಸಮಾಜದಲ್ಲಿ ಒಂದಲ್ಲ ಒಂದು ಸ್ಥಾನ ಇದೆ ಅನ್ನೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಮಗ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಮತ್ತು ನಮ್ಮ ಪೋರ್ಟ್ಸ್ ಆಫ್ ಫಿಶರೀಸ್ ಜವಾಬ್ದಾರಿ ಕೊಟ್ಟಿದ್ದೀವಿ. ಆತ ಇವತ್ತು ಮಂತ್ರಿ ಆಗಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್, ನಮ್ಮ ದಣಿ ಮಲ್ಲಿಕಾರ್ಜುನ್ ಇದ್ದಾರೆ. ಇತರಲ್ಲ ಇಷ್ಟೊತ್ತು ಅವರಿಲ್ಲ. ರಿಜ್ವಾನ್ ಸರ್ ಅವರಿಗಿಲ್ಲ. ನಮ್ಮ ನರೇಂದ್ರ ಸ್ವಾಮಿಯವರು, ಅವರು ನನ್ನ ಪಕ್ಕದ ಕ್ಷೇತ್ರದವರು. ಮಲ್ಲಿಕಾರ್ಜುನ ಸ್ವಾಮಿಯವರು ಮಂತ್ರಿ ಆಗಿದ್ದರು ಅದೇ ಕ್ಷೇತ್ರದಲ್ಲಿ. ಸೋಮಶೇಖರ್ ಮಂತ್ರಿ ಆಗಿದ್ದರು. ಈಗ ಅವರು ಇವತ್ತು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ HC ಬಾಲಕೃಷ್ಣ ಅವರು ಅಲ್ಲಿ ಇರಬೇಕು. ಮಿಸ್ಟರ್ ನಾಗೇಂದ್ರ ಅವರು ಕೂಡ ಸುಮಾರು 4 ಬಾರಿ ಶಾಸಕರಾಗಿದ್ದಾರೆ. ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ನೀರಾವರಿಗೂ ಕೆಲಸ ಮಾಡಿದ್ರು, ಈಗ ಇಂಡಸ್ಟ್ರೀಸ್ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ MB ಪಾಟೀಲ್ ಇವರೆಲ್ಲ ನನ್ನ ಸಂಪುಟದ ಸಹೋದ್ಯೋಗಿಗಳು. ನಮ್ಮ ಯಾರಿಗೂ ಕೂಡ ನಾವು ಯಾರ ಮೇಲೂ ದ್ವೇಷ ಮಾಡೋದಿಲ್ಲ, ಅಸೂಯೆ ಮಾಡೋದಿಲ್ಲ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಹೃದಯ ಶ್ರೀಮಂತಿಕೆಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ನಮ್ಗೆ ಖಂಡಿತ ನಾವೆಲ್ಲ ಒಂದು ಪಕ್ಷದಿಂದ ಬಂದಿದ್ದೀವಿ. ನಮ್ಮ ಪಕ್ಷದ ಹಿತ ಕೂಡ ನಾವು ಕಾಪಾಡಲೇಬೇಕಾದ ನಮ್ಮ ಧರ್ಮ. ಆ ಕೆಲಸ ಮಾಡ್ತೀವಿ. ಅದರಲ್ಲದೆ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರನ್ನು ಕೂಡ ಯಾವ ಭೇದ ಭಾವ ಇಲ್ಲದೆ ನಾವು ನೋಡ್ತೀವಿ. ಇದ್ರ ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಅವರಿಲ್ಲ ಅಂತಂದ್ರೆ ನಮ್ಮ ಆಚಾರ ವಿಚಾರ ಜನಕ್ಕೆ ಪ್ರಚಾರ ಆಗಲ್ಲ. ಸೊ ಅವರು ಕೂಡ ಪಾಪ ಒಳ್ಳೊಳ್ಳೆ ಟೀಕೆಗಳು ಮಾಡ್ತಾರೆ. ಟೀಕೆಗಳೆಲ್ಲ ಸತ್ತೋಗ್ತವೆ. ವಿರೋಧ ಪಾರ್ಟಿಯವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಆ ಟೀಕೆಗಳು ಸತ್ತೋಗ್ತವೆ, ಕೆಲಸಗಳು ಮಾತ್ರ ಉಳಿತದೆ. ಆ ಕೆಲಸ ಮಾಡ್ತೀವಿ. ಈ ಜೊತೆಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿಯೇಟ್ ಕಾರ್ಯಾಂಗ ಅವರು ಕೂಡ ನಾವು ಏನೇನು ಆಲೋಚನೆ ಮಾಡ್ತೀವಿ ಅದು ಕೂಡ ಅವರು ಕಾರ್ಯ ಮಾಡಬೇಕು. ನಾವು ಇಲ್ಲಿ ತೀರ್ಮಾನ ಮಾಡೋರು, ನಾವು ಅದನ್ನ ತರೋರು ಅವರು. ಬಹುಶಃ ಅವ್ರು ನಾವೆಲ್ಲ ಸೇರಿ ವಿ ಆಲ್ ಆರ್ ಒನ್. ದಿ ಎಂಟೈರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ. ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಒಂದೇ ಒಂದು ಜಾಗದ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ ಈಸ್ ಲುಕಿಂಗ್ ದಿ ಲೆಜಿಸ್ಲೇಟರ್. ಈ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಬಹುಶಃ ತಮ್ಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಬಯಸ್ತೇನೆ. ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ನಾನು ಭರವಸೆ ಕೊಡ್ಲಿಕ್ಕೆ ಮಾಡ್ತೇನೆ. ಈ ಸ್ಥಾನ ಹಿಂದೆ ಎಲ್ಲ ಲೆಟರ್ಸ್ ಫಾರ್ ಇಟ್ ಆಲ್ ಓವರ್ ಇಂದಿನ ಚರಿತ್ರೆ, ಇಂದಿನ ವಿಚಾರಗಳು. ಐ ವಾಂಟ್ ಟು ಟೇಕ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಡೆಲ್ಲಿಲಿರುವಂತಹ ಸರ್ಕಾರದಲ್ಲಿರುವಂತಹ ದೊಡ್ಡ ಸ್ಥಾನದಲ್ಲಿರ್ಬೋದು, ಮಂತ್ರಿಗಳಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು. ಇವತ್ತು ಐ ಆಮ್ ವೆರಿ ಪ್ರೌಡ್ ಟು ಟೆಲ್ ದಟ್ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಪಾಪ ನಮಗೆ ಮೊನ್ನೆ ನೀರಾವರಿ ಸಂದರ್ಭದಲ್ಲಿ ಅವರೆಲ್ಲ ಟೀಮ್ ಕರ್ಕೊಂಡೋಗಿ ಈ ಕಾವೇರಿ ಸಮಸ್ಯೆಗೆ ಬಗ್ಗೆ